ಹಾಯ್ ವೀವರ್ಸ್, ವೆಲ್ಕಮ್ ಟು ಶಕ್ತಿಯ ಬ್ಯಾಂಗ್ಳೂರ್ ಕಿಚನ್. ಇವತ್ತಿನ ರೆಸಿಪಿ ಸ್ಪ್ಯಾನಿಷ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ, ಈಸಿಯೆಸ್ಟ್ ರೆಸಿಪಿ. ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇಲ್ಲಿ ನಾನು 3 ಮೊಟ್ಟೆಯನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಖಾರದ ಪುಡಿ, ಮೆಣಸಿನ ಪುಡಿ, ಉಪ್ಪು ಮತ್ತು ಆಲೂಗೆಡ್ಡೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಎಲೆಕೋಸನ್ನು ಹಾಕೋಬೋದು, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲನೂ ಆ್ಯಡ್ ಮಾಡ್ಬೋದು. ಈಗ ಅದನ್ನು ಫ್ರೈ ಮಾಡಲಿಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕ್ತಿದ್ದೀನಿ, ನಂತರ ಆಲೂಗೆಡ್ಡೆ ಹಾಕ್ತಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಮಶ್ರೂಮ್ಸ್ ಏನು ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೋಬೋದು, ಕ್ಯಾಬೇಜ್ ಎಲ್ಲನೂ ಆ್ಯಡ್ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕಿ ನಾನಿಲ್ಲಿ ಶಾಲೋ ಫ್ರೈಯನ್ನು ಮಾಡ್ಕೋತಾ ಇದ್ದೀನಿ. ರೋಸ್ಟ್ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ, ಜಸ್ಟ್ ಶಾಲೋ ಫ್ರೈ ಮಾಡಿ. ಅದು ಕ್ರಂಚಿಯಾಗಿ ಆಗೋವರೆಗೂ ಮಾತ್ರ ನೀವು ಶಾಲೋ ಫ್ರೈ ಮಾಡಿ. ಇಲ್ಲಿ ಆಮ್ಲೆಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. 3 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ, ಖಾರದ ಪುಡಿಯನ್ನು ಹಾಕ್ತಿದ್ದೀನಿ, ಮೆಣಸಿನ ಪುಡಿಯನ್ನು ಹಾಕ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿ ನೀವು, ಏಕೆಂದರೆ ಆಲ್ರೆಡಿ ಅಲ್ಲಿ ಹಾಕಿದ್ದೀರಾ ಶಾಲೋ ಫ್ರೈಗೆ. ಈಗ ಇದನ್ನು ಬೀಟ್ ಮಾಡ್ಕೋಬೇಕು. ನಾನು ಮೆಣಸಿನ ಪುಡಿ ಜಾಸ್ತಿ ಹಾಕಿರೋದ್ರಿಂದ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಸ್ವಲ್ಪ ಮಾತ್ರ ಬೀಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪಲ್ಲಿ. ಆ ಮಿಕ್ಸ್ಚರ್ನ ಇದಕ್ಕೆ ಹಾಕಬೇಕು, ಆಲೂಗೆಡ್ಡೆ ಮತ್ತು ಈರುಳ್ಳಿಯನ್ನು. ಆವಾಗ ನೀವು ಚೆನ್ನಾಗಿ ಬೀಟ್ ಮಾಡ್ಕೋಬೋದು. ಈಗ ನೋಡೋಣ ಬನ್ನಿ, ಪಕ್ಕದಲ್ಲೇ ಇಟ್ಟಿರೋ ಆಲೂಗೆಡ್ಡೆ ಮತ್ತು ಈರುಳ್ಳಿ ಏನಾಗಿದೆ ಅಂತ ನೋಡಿ. ಇಲ್ಲಿ ಸಾಫ್ಟಾಗಿ ಕ್ರಂಚಿಯಾಗಿ ಬೆಂದಿದೆ. ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಕ್ರಂಚಿಯಾಗಿ ಆದರೆ ಆಯಿತು. ಈಗ ಇದನ್ನು ನಾನಿಲ್ಲಿ ಆಮ್ಲೆಟ್ಗೆ ಕಲಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ತಿದ್ದೀನಿ. ಇವಾಗ ಇದನ್ನು ನೀವು ಬೀಟ್ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಮಶ್ರೂಮ್ಸು ಮತ್ತು ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕ್ಕೊಂಡ್ರೆ ತುಂಬ ಕಲರ್ಫುಲ್ಲಾಗೂ ಕಾಣುತ್ತೆ. ಈ ರೆಸಿಪಿ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಡಯಟ್ ಮಾಡೋರಿಗೂ ತುಂಬ ಹೊಟ್ಟೆ ತುಂಬುತ್ತಿದ್ದು. ನಾವು ಮಾರ್ನಿಂಗ್ ಟೈಮ್ ತೊಗೊಂಡ್ರೆ ಇದನ್ನು ಮಕ್ಕಳು ಕೂಡ ಇಷ್ಟಪಡ್ತಾರೆ. ಬೇಕಿದ್ದರೆ ಖಾರಗಳು, ಮಸಾಲಗಳು ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು ಬಬಲ್ಸ್ ಬರೋವರೆಗೂ. ಅವಾಗೇ ಪ್ಲಫಿಯಾಗಿ, ಸಾಫ್ಟಾಗಿ, ಸ್ಪಾಂಜಾಗಿ ನಮಗೆ ಆಮ್ಲೆಟ್ ಆಗೋದು. ನೋಡ್ತಿದ್ದೀರಲ್ಲ, ನೀವು ಈ ಥರ ಬೀಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನನ್ನ ಪಕ್ಕದಲ್ಲಿ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹೀಟ್ ಮಾಡ್ಕೊಂಡಿದ್ದೆ. ನಂತರ ಕಲಸಿಟ್ಕೊಂಡಿರೋಂಥ ಆಮ್ಲೆಟ್ನ ಹಾಕ್ತಿದ್ದೀನಿ. ನೀವು ಇದನ್ನು ಲೇಯರಾಗೂ ಹಾಕ್ಬೋದು. ಈಗ ಇದು ಫಸ್ಟ್ ಲೇಯರ್ ಅಂದ್ಕೊಳ್ಳಿ, ಇದ್ರ ಮೇಲೆ ನೀವು ಚೀಸ್ ಬೇಕಿದ್ರೂ ಹಾಕ್ಬೋದು. ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಬೇಕಾದರೆ ನೀವು ಲೇಯರ್ಸ್ ಹಾಕ್ಕೋಬೋದು. ಅದ್ರ ಮೇಲೆ ಮತ್ತೆ ಈ ಥರನೇ ಮಿಕ್ಸ್ ಮಾಡ್ಕೊಂಡಿದ್ರೆ ಅದನ್ನು ಹಾಕಿದ್ರೆ ಲೇಯರ್ ಆಗಿ ಆಗುತ್ತೆ. ಇದನ್ನು 5 ಮಿನಿಟ್ಸ್ವರೆಗೂ ನೀವು ಬೇಯಿಸ್ಕೋಬೇಕು. ನಾನಿವಾಗ ನೋಡ್ತೀನಿ ಸೈಡಲ್ಲೆಲ್ಲ ಆಗಿದೆಯಾ, ಒಂದು ಸೈಡ್ ಆಗಿದೆಯಾ ಅಂತ. ನಾನಿವಾಗ ಏನು ಮಾಡ್ತಾಯಿದ್ದೀನಿ ನೋಡಿ, ಇವಾಗ ನಿಧಾನಕ್ಕೆ ನೋಡ್ತಿದ್ದೀನಿ. ನಾವು ಇದರಲ್ಲೇ ನಾವು ಫ್ಲಿಪ್ ಮಾಡ್ಕೋಬೋದು, ಆದರೆ ಇದು ಸ್ವಲ್ಪ ಬೆಂದಿಲ್ಲ. ಏನಾದರೂ ಇನ್ ಕೇಸ್ ಬೆಂದಿಲ್ಲ ಅಂದರೆ ಅದು ಸ್ವಲ್ಪ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಈ ಥರದ್ದು ನೋಡ್ತಾ ಇದ್ದೀನಿ. ಇವಾಗ ಒಂದು ಸೈಡ್ ಆಗಿದೆ. ಇವಾಗ ಇದನ್ನು ಫ್ಲಿಪ್ ಮಾಡಬೇಕು. ನೀವು ಬೇಕಿದ್ದರೆ ಅದೇ ಯೂಸ್ ಮಾಡಿ ಫ್ಲಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ಪ್ಲೇಟ್ನ ಹಾಕಿ ಫ್ಲಿಪ್ ಮಾಡ್ತಿದ್ದೀನಿ. ಈ ಥರ ಪ್ಲೇಟ್ನ ಇಟ್ಟು ಇದನ್ನು ಫ್ಲಿಪ್ ಮಾಡ್ತಿದ್ದೀನಿ. ಆಗ ಏನು ಪ್ರಾಬ್ಲಮ್ ಆಗೋಲ್ಲ, ಕಿತ್ತೋಗೋದು ಆ ಥರ ಎಲ್ಲ ಏನು ಆಗೋದಿಲ್ಲ. ನೋಡಿ, ಈಗ ಫ್ಲಿಪ್ ಮಾಡಿ ಆಗಿದೆ. ಈಗ ಇನ್ನೊಂದು ಸೈಡ್ ನಾನು ಬೇಯಿಸ್ಕೊತಿದ್ದೀನಿ. 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ರೆಡಿ ಆಯಿತು ಸ್ಪ್ಯಾನಿಷ್ ಆಮ್ಲೆಟು. ಈಸಿಯೆಸ್ಟ್ ರೆಸಿಪಿ, ಬ್ರೇಕ್ಫಾಸ್ಟ್ಗೂ ಕೂಡ, ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ವೆಜಿಟೇಬಲ್ಸ್ ಕೂಡ ತಿಂದಂಗೆ ಆಗುತ್ತೆ. ಈಗ ನೋಡಿ, ನಾನೀಗ ಕಟ್ ಮಾಡಿ ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸತಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಿದ್ದೀರಲ್ಲ ಆಲೂಗೆಡ್ಡೆ, ಈರುಳ್ಳಿ ಯಾವ ಥರ ಕಾಣಿಸ್ತಿದೆ ಅಂತ. ತಿನ್ನುವಾಗೂ ಸಹ ತುಂಬ ಚೆನ್ನಾಗಿರುತ್ತೆ. ಕ್ರಂಚಿಯಾಗಿ ಮಧ್ಯ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್. ಥ್ಯಾಂಕ್ ಯು.